ಅಣ್ಣಯ್ಯ ಸೀರಿಯಲ್ನಲ್ಲಿ ಪಿಂಕಿಯಾಗಿ ಕನ್ನಡ ಕಿರುತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡಿದ್ದಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸಹನಾ ಅವರು ಈಗ ಗೌರಿ ಕಲ್ಯಾಣದಲ್ಲಿ ಹಿರಿಮಗಳ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಎರಡು ವಿಭಿನ್ನ ಸೀರಿಯಲ್ಗಳಲ್ಲಿ ಅವರ ಪಾತ್ರ ಯಾವ ರೀತಿ ಇರುತ್ತೆ, ಹಾಗೆಯೇ ಯಾವ ರೀತಿ ಮತ್ತೊಮ್ಮೆ ಕನ್ನಡ ಕಿರುತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ಅನ್ನುವಂತಹ ಒಂದಷ್ಟು ವಿಚಾರಗಳನ್ನು ನಾನು ಮಾತನಾಡಿಸ್ತಾನೆ ಹೋಗ್ತೀನಿ. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ಸರ್ ನಮಸ್ತೆ, ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಈಗ ಒಂದು ಸೀರಿಯಲ್ನಲ್ಲಿ ಮಾತ್ರ ನೋಡ್ತಾ ಇದ್ವಿ, ಅದರಲ್ಲೂ ಕೂಡ ಒಂಥರ ಲವ್ವರ್ ಹುಡುಗಿ ಕ್ಯಾರೆಕ್ಟರು. ಸೊ ಈಗ ಗೌರಿ ಕಲ್ಯಾಣ ಈ ಒಂದು ಸೀರಿಯಲ್ನಲ್ಲಿ ಯಾವ ಕ್ಯಾರೆಕ್ಟರ್ನ ಮಾಡ್ತಾ ಇದ್ದೀರಾ, ಹೆಂಗೆ ಬರ್ತಾ ಇದೆ? ಮೋನಿಕಾ ಅಂತ ಕ್ಯಾರೆಕ್ಟರ್ ನೇಮ್ ಗೊತ್ತು. ಸೊ ಹೆಂಗಿದೆ ನಿಮ್ಮ ಕ್ಯಾರೆಕ್ಟರೈಸೇಷನ್ ಅಂತ? ಓಕೆ, ನನ್ನ ಈ ಪಾತ್ರ ಆ್ಯಕ್ಚುಲಿ ತುಂಬ ಡಿಫ್ರೆಂಟ್ ಆಗಿದೆ. ನಾನು ಪ್ಲೇ ಮಾಡಿಲ್ಲ ಇದಕ್ಕೆ ಮುಂಚೆ. ಇನಿಷಿಯಲಿ ನಾನು ಪಾಸಿಟಿವ್ ಪ್ಲೇ ಮಾಡಿದೆ, ಆಮೇಲೆ ನೆಗೆಟಿವ್ ಆಗಿ ಟರ್ನ್ ಆಯಿತು. ಈ ರೈಟ್ ನೋವು ಇದು ಪಾಸಿಟಿವ್ ಆಗೇ ಇದೆ. ನಮ್ಗೆ ಗೊತ್ತಿಲ್ಲ ನೆಕ್ಸ್ಟ್ ಹೆಂಗೋಗುತ್ತೆ ಪಾತ್ರ ಅಂತ. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದೀನಿ ಈ ರೋಲ್ನ. ನಾನು ಸ್ಪೆಷಲ್ ಇಂಟ್ರೆಸ್ಟ್ ತೋರಿಸ್ತಾ ಇದ್ದೀನಿ ಈ ಪಾತ್ರಕ್ಕೋಸ್ಕರ. ಬಿಕಾಸ್ ಅಷ್ಟು ನನಗೆ ವಾಪಸ್ ಸಿಗ್ತಾ ಇದೆ ನನಗೆ ಇನ್ ರಿಟರ್ನ್. ಅಂದರೆ ನಾವೇನು ಕೊಡ್ತೀವಲ್ಲ ಅದಕ್ಕೆ ನಮ್ಗೆ ಇನ್ ರಿಟರ್ನ್ ಸಿಕ್ತಾಗ ಇನ್ನಷ್ಟು ಖುಷಿ ಆಗುತ್ತೆ, ಅಥವಾ ಇನ್ನಷ್ಟು ಎಕ್ಸೈಟ್ಮೆಂಟ್ ಇರುತ್ತೆ ನಮಗೆ. ಸೊ ಈ ರೋಲ್ ನನಗೆ ಹಾಗೆ ಅಷ್ಟು ಎಕ್ಸೈಟೆಡ್ ಆಗಿದ್ದೀನಿ ಆ್ಯಂಡ್ ಸಿಕ್ಕಾಪಟ್ಟೆ ಖುಷಿಯಾಗಿ ಶೂಟ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಆ ಕ್ಯಾರೆಕ್ಟರ್ ಆಲ್ಮೋಸ್ಟ್ ನನ್ನ ಥರನೇ ಇದೆ. ಬಿಕಾಸ್ ನಾನು ಸ್ವಲ್ಪ ಸೆನ್ಸಿಟಿವು, ಜಾಸ್ತಿ ಇದು ಮಾಡಲ್ಲ, ಅಂದರೆ ಕಷ್ಟ ಅದು ಇದು ಅಂದರೆ ಅನಿಸ್ತಾ ಇರುತ್ತೆ ನನಗೆ. ಸೊ ಇದು ಹಾಗೆ ಇದೆ, ಅಷ್ಟೊಂದೇನು ಚೇಂಜಸ್ ಅನಿಸ್ತಾ ಇಲ್ಲ ರಿಯಲ್ ಲೈಫ್ಗೂ. ಬಟ್ ದುಡ್ಡು ಅಂತ ಅಷ್ಟೆಲ್ಲ ಆಸೆ ಪಡಲ್ಲ ನಾನು ರಿಯಲ್ ಲೈಫಲ್ಲಿ. ಬಟ್ ಇದರಲ್ಲಿ ತುಂಬ ಆಸೆ ಇದೆ ದುಡ್ಡು ಅಂದರೆ. ಬಿಕಾಸ್ ನಮಗೆ ಮನಿ ನೀಡ್, ಅದು ವಾಂಟ್ ಅಲ್ಲ, ಮನಿ ಅನ್ನೋದು ನೀಡು. ಇವಾಗ ನೀರು ಹೆಂಗೆ ನಮಗೆ ಅವಶ್ಯಕತೆ ಇದೆಯೋ ಮನಿ ಕೂಡ ಹಾಗೇನೆ. ಸೊ ಹಾಗಾಗಿ ದುಡ್ಡಿದ್ರೆ ನಾನು ಏನು ಬೇಕಾದರೂ ಮಾಡ್ಬೋದು, ಆರಾಮಾಗಿರ್ಬೋದು ಲೈಫಲ್ಲಿ ಅನ್ನೋ ಥರ ಆಸೆ ಇದೆ. ಅದು ಅಮ್ಮನೇ ನನಗೆ ಕಲಿಸ್ಕೊಟ್ಟಿರೋದು. ಸೊ ಗೊತ್ತಿಲ್ಲ ಮುಂದಕ್ಕೆ ಅದು ಕಷ್ಟ ಆಗುತ್ತೋ ಅಥವಾ ಅದರಿಂದ ನನಗೆ ಖುಷಿ ಸಿಗುತ್ತೋ ಅನ್ನೋದು ನನಗೆ ಇನ್ನೂ ಸದ್ಯ ಗೊತ್ತಿಲ್ಲ. ರೈಟ್ ನೌ ಇಟ್ ಇಸ್ ಗುಡ್. ಅಂದರೆ ಈಗ ಮೋನಿಕಾ ಪಾತ್ರದಲ್ಲಿ ದುಡ್ಡುಗೋಸ್ಕರ ಒದ್ದಾಡುವಂತಹ ಕ್ಯಾರೆಕ್ಟರು. ಸೊ ಪರ್ಸ್ನಲ್ ಲೈಫಲ್ಲಿ, ಸಹನ ಅವರ ಲೈಫಲ್ಲಿ ದುಡ್ಡು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ, ಅಂದರೆ ಅವಶ್ಯಕತೆಗೂ ಮೀರಿನ ಅಥವಾ ಇಲ್ಲ ಅಂತಂದರೆ ಎಷ್ಟು ಬಂದರೆ ಎಷ್ಟು ಸಾಕು ಅಂತ? ಎಷ್ಟು ಬಂದರೆ ಸಾಕು ಅನ್ನೋ ಥರ ಇಲ್ಲ ಸರ್, ಟು ಬಿ ಹಾನೆಸ್ಟ್. ಬಿಕಾಸ್ ದುಡ್ಡು ಇವಾಗ ನಾವೇನೋ ಒಂದು ₹100 ಸಂಪಾದನೆ ಮಾಡ್ತಿದ್ದೀವಿ ಅಂದರೆ 80 ರೂಪಾಯಿ 90 ರೂಪಾಯಿ ಖರ್ಚಾಗ್ಬಿಡುತ್ತೆ, ಇನ್ನು 10 ರೂಪಾಯಿ ನಾವು ಸೇವ್ ಮಾಡ್ತಿರ್ತೀವಿ. ನನಗೆ ಹಂಗಿಲ್ಲ, ಒಂದು ₹200 ದುಡಿಬೇಕು, ನಾನು ₹100 ಖರ್ಚು ಮಾಡ್ಬೇಕು, ₹100 ಇಟ್ಕೋಬೇಕು, ಈ ಥರ. ನೀವು ಹೇಳ್ಬೋದು, ಅಂದರೆ ಜನ ಹೇಳ್ಬೋದು ₹50 ಖರ್ಚು ಮಾಡಿ ₹50 ಇಟ್ಕೊಳ್ಳಿ ಅಂತ. ವೈ ಟು ಸೆಟಲ್ ಫಾರ್ ಲೆಸ್ ಅಲ್ವಾ? ಸೊ ನಾನು ಕಷ್ಟಪಡ್ತಿದ್ದೀನಿ, ನಾನು ದುಡಿಯೋ ಕೆಪಾಸಿಟಿ ಇದೆ, ದೇವ್ರು ನನಗೆ ಶಕ್ತಿ ಕೊಟ್ಟಿದ್ದಾನೆ ಅಂತ ಅಂದಮೇಲೆ ನಾನು ಯಾಕೆ ಕಮ್ಮಿಗೆ ಸೆಟಲ್ ಆಗಬೇಕು ಅನ್ನೋದು ಒಂದು ತಲೆಯಲ್ಲಿದೆ ನನಗೆ ರಿಯಲ್ ಲೈಫಲ್ಲಿ. ಇದರಲ್ಲಿ ಆಸೆ ಇದೆ, ನನಗೆ ಆಸೆ ಇದೆ, ಸೀರಿಯಲಲ್ಲಿ ದುರಾಸೆ ಇದೆ. ಸೊ ಇದೆರಡಕ್ಕೂ ಡಿಫ್ರೆನ್ಸ್ ಅಷ್ಟೇ ಸರ್. ಸಹನಾಗೂ ಮೋನಿಕಾಗೂ ಇಷ್ಟೇ ಡಿಫ್ರೆನ್ಸ್. ಓಕೆ, ಒಂದು ಕಡೆ ಈಗ ಅಣ್ಣಯ್ಯ ಸೀರಿಯಲ್ನಲ್ಲಿ ಪಿಂಕಿ ಅನ್ನುವಂಥ ಕ್ಯಾರೆಕ್ಟರ್ ಮೂಲಕ ಕನ್ನಡ ಕಿರುತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡ್ತಾ ಇದ್ದೀರಾ. ಅದರಲ್ಲೂ ಕೂಡ ಸೀನನ್ನ ಮದುವೆ ಆಗಬೇಕು, ದುಡ್ಡು ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ನಿಮ್ಮ ಅಪ್ಪ ಹೇಳ್ಕೊಡ್ತಿರ್ತಾರೆ. ಸೊ ಇದರಲ್ಲೂ ಕೂಡ ಯಾಕೆ ಇದೇ ಥರದ ಕ್ಯಾರೆಕ್ಟರ್ಗಳನ್ನು ಒಪ್ಕೊಳ್ತಾ ಇರುವಂಥದ್ದು ಸಹನಾ ಅವರು ಅಂತ? ಅದೇ ಥರ ಇನಿಷಿಯಲಿ ನಾನು ಆ ಸೀರಿಯಲಲ್ಲಿ ತುಂಬ ಇಷ್ಟಪಡ್ತಿದ್ದೆ ಸೀನನ್ನು, ಇವಾಗಲೂ ತುಂಬ ಇಷ್ಟಪಡ್ತಾ ಇದ್ದೀನಿ ಆ ಸೀರಿಯಲಲ್ಲೂ. ಇಟ್ಸ್ ಜಸ್ಟ್ ದ್ಯಾಟ್ ಆ ಕತೆ ಹಂಗೆ ತೊಗೊಂಡು ಹೋಗ್ತಾ ಇರೋ ಕಾರಣಕ್ಕೆ ಗೊತ್ತಿಲ್ಲ, ನಾನು ಆಸೆ ಪಡ್ತಿರಲಿಲ್ಲ ದುಡ್ಡಿಗೆ. ಬಟ್ ಈ ನಡುವೆ ಆಸೆ ಪಡೋಕ್ಕೆ ಶುರು ಮಾಡಿದ್ದೀನಿ. ಆ್ಯಂಡ್ ನಾನು ಕಲ್ತಿರೋದೇನೆಂದರೆ ಏನು ಕೊಡ್ತಾರೋ ಕತೆನ ಅದನ್ನು ನಾನು ಐ ಶುಡ್ ಆ್ಯಕ್ಟ್ ಅಂತ ಅಷ್ಟೇ. ಕ್ವೆಶ್ಚನ್ ಮಾಡೋದ್ರ ಬದಲು ಮಾಡ್ಕೊಂಡು ಹೋಗ್ತಾ ಇದ್ದರೆ ಥಿಂಗ್ಸ್ ವಿಲ್ ಬಿ ಇನ್ ಮೈ ಇದು ಒಳ್ಳೆ ಇದರಲ್ಲೇ ಇರುತ್ತೆ, ಗುಡ್ ಟರ್ಮ್ಸಲ್ಲಿ ಇರುತ್ತೆ ಎಲ್ಲನೂ. ಆ್ಯಂಡ್ ನನಗೆ ಏನು ಬರುತ್ತೋ ಅದನ್ನು ಅಕ್ಸೆಪ್ಟ್ ಮಾಡ್ಕೊತಾ ಹೋಗಿದ್ರೆ ನನಗೆ ಇನ್ನೂ ಬೆಟರ್ ಆಗುತ್ತೆ ಅನ್ನೋದನ್ನು ನಾನು ಬಿಲೀವ್ ಮಾಡ್ತೀನಿ. ಸೊ ಹಾಗಾಗಿ ದುಡ್ಡದು ಆ ಥರ ಏನಿಲ್ಲ ಸರ್. ನನಗೆ ಕ್ಯಾರೆಕ್ಟರ್ ಅದು ತುಂಬ ಇಷ್ಟ ಆಯಿತು, ಇನ್ನೂ ತುಂಬ ಇಷ್ಟ ನಂಗೆ ಆ ರೋಲು. ಬಿಕಾಸ್ ತುಂಬ ಇಷ್ಟಪಡ್ತಾರೆ, ಎಲ್ಲೇ ಸಿಕ್ಕಿದ್ರು ಮಾತಾಡ್ತಾರೆ, ಪಿಂಕಿ ಅಂತ ರೆಕಗ್ನೈಸ್ ಮಾಡ್ತಾರೆ, ಅದೊಂದು ತುಂಬ ಖುಷಿ ಇದೆ. ಇದರಲ್ಲಿ ಇನ್ನೂ ಜಾಸ್ತಿ ಸಿಗುತ್ತೇನೋ ಹೋಪ್ಸಲ್ಲಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಈಗ ಸಾಮಾನ್ಯವಾಗಿ ಒಂದು ಸೀರಿಯಲ್ ಒಪ್ಕೊಂಡ್ಮೇಲೆ ಇನ್ನೊಂದು ಸೀರಿಯಲ್ ಬಿಡುವಂಥ ಪದ್ಧತಿ ಕೆಲವೊಂದು ಕಡೆ ಇರುತ್ತೆ. ಸೊ ನೀವು ಬಿಡ್ತೀರಾ ಹೆಂಗೆ? ಈಗ ಪಿಂಕಿನ ಮೆಚ್ಕೊಂಡಿರುವಂಥ ಅಭಿಮಾನಿಗಳಿಗೆ ಏನು ಕೈ ಕೊಡ್ತೀರಾ ಅಂತ? ಇಲ್ಲ, ಸದ್ಯಕ್ಕೆ ನಾನು ಇಬ್ಬರು ಪ್ರೊಡ್ಯೂಸರ್ಸ್ ಕೂಡ ಅಲ್ಲೂ ಅಷ್ಟೇ ಇಲ್ಲೂ ಅಷ್ಟೇ ನನಗೆ ಆ ಥರ ಏನು ರೆಸ್ಟ್ರಿಕ್ಷನ್ಸ್ ಮಾಡಿಲ್ಲ. ಬಿಕಾಸ್ ಇಲ್ಲಿ ಟೈಟಲ್ ಕಾರ್ಡ್ ಅಂತೆಲ್ಲ ಬಂದಾಗ ಕೆಲವೊಂದು ಚೇಂಜಸ್ ನಾವು ಮಾಡ್ಕೋಬೇಕಾಗುತ್ತೆ. ಬಟ್ ಅಲ್ಲಿ ನಡೀತಾ ಇದೆ ಸ್ಮೂತಾಗೇ. ಮೀನ್ವೈಲ್ ಇದನ್ನು ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ ಏನಾಗುತ್ತೆ ಅಂತ ಅಂದ್ಬಿಟ್ಟು. ನನಗೂ ಸ್ವಲ್ಪ ಅದೊಂದು ಕ್ಯೂರಿಯಾಸಿಟಿ ಇದೆ, ಏನಾಗುತ್ತೆ ನೆಕ್ಸ್ಟ್ ಅಂತ. ವಿಲ್ ಸಿ ಅಷ್ಟೇ. ರೀಸೆಂಟಾಗಿ ಗುಂಡಮ್ಮ ಅವರು ನಿಮಗೆ ಎಲ್ಲಿ ಸಿಗ್ತಾರೆ ಅಲ್ಲೇ ಹೊಡಿತಾರೆ. ಕರೆಕ್ಟ್, ಹೌದು. ಬಿಕಾಸ್ ಯಾವುದೇ ಗಂಡನ ಸುದ್ದಿಗೆ ಹೋದ್ರೂ ಯಾವುದೇ ಹೆಣ್ಮಕ್ಳು ಸುಮ್ಮನೆ ಇರಲ್ಲ. ಹಾಗಂತ ನಾನು ನನ್ನ
ಇಷ್ಟಪಟ್ಟಿದ್ದ ಹುಡುಗನ್ನ ಯಾರ ಜೊತೆ ನಾವು ನೋಡೋಕೆ ನನಗೂ ಇಷ್ಟ ಆಗಲ್ಲ. ಒಂದು ಕಡೆ ಅವರು ರೈಟು, ಒಂದು ಕಡೆ ನಾನು ರೈಟು. ಆ್ಯಂಡ್ ಅಷ್ಟೇ ಸರ್. ನಂಗೆ ಅದಕ್ಕೆ ಇನ್ನೇನು ಮಾಡೋದು, ಸೀರಿಯಲ್ಲು ಆ್ಯಕ್ಟಿಂಗು ಅಂತ ಬಂದಾಗ ಒಂದು ಪಾತ್ರ ನಿರ್ವಹಿಸ್ತಾ ಇದ್ದೀನಿ ಅಷ್ಟೇ. ರಿಯಲ್ ಲೈಫಲ್ಲಿ ಹಂಗಾದಾಗ ತೊಗೊಳಕ್ಕೆ ಕಷ್ಟ ಆಗುತ್ತೆ. ಇನಿಷಿಯಲಿ ಸ್ವಲ್ಪ ಕಷ್ಟ ಆಯಿತು ಅದು ಹೊಡಿಯೋದು ಅಂತೆಲ್ಲ ಬಂದಾಗ, ಟು ಬಿ ಹಾನೆಸ್ಟ್. ಬಟ್ ಆಮೇಲೆ ನನಗೆ ಅವತ್ತು ಆಗಿದ್ದಕ್ಕೆ ನನಗೆ ಇವತ್ತು ಇದು ಸಿಕ್ಕಿದೆ ಅನ್ನೋದು ಒಂದು ಇದಾಯಿತು. ನನಗೆ ಖುಷಿ ಇದೆ. ಬಿಕಾಸ್ ಆ ಥರ ಸೀನ್ಸ್ ಮಾಡಿದಾಗ ಬೇರೆಯವ್ರು ನೋಡೋರು ಓಕೆ ಶೀಸ್ ರೆಡಿ, ಮಾಡ್ತಾಳಮ್ಮ, ಏನೋ ಒಂದು ಕೊಟ್ಟರು ಮಾಡ್ತಾಳೆ ಅನ್ನೋದು ಅದೊಂದು ಸ್ಪೋರ್ಟಿವ್ನೆಸ್ ಇದೆ. ಅದಕ್ಕೋಸ್ಕರ ಈಗ ನಿಮ್ಮ ಅಮ್ಮ ಅವರ ಒದ್ದಾಟ ಏನಂತಂದರೆ, ಮೋನಿಕಾ ಆಗಿರ್ಬೋದು ಅಥವಾ ನಿಮ್ಮ ಅಕ್ಕ ತಂಗಿರು ಯಾರಿದ್ದಾರೆ ಅವ್ರಿಗೆಲ್ರಿಗೂ ಕೂಡ ನಮ್ಮಲ್ಲಿ ದುಡ್ಡಿಲ್ಲ, ಸೊ ಒಳ್ಳೆ ದುಡ್ಡಿರೋರನ್ನ ಕೊಟ್ಟು ಮದುವೆ ಮಾಡ್ಕೋಬೇಕು ಅನ್ನೋವಂಥದ್ದು. ಬಟ್ ನಿಮಗೆ ಆದಂಥ ಒಂದು ಆಸೆ ಆಕಾಂಕ್ಷೆಗಳೆಲ್ಲ ಇರುತ್ತಲ್ಲ, ಸೊ ಅದನ್ನು ಯಾವ ರೀತಿ ಒಪ್ಪಿಸ್ತೀರಾ ನಿಮ್ಮ ತಾಯಿಗೆ ಅಂತ? ಇಲ್ಲ, ನನಗೂ ಅಮ್ಮ ಹೇಳಿದ್ದೆ ಕರೆಕ್ಟ್ ಅನ್ನೋ ಥರನೇ ನಾನು ಇದ್ದೀನಿ. ನನ್ನ ತಂಗಿರಿಬ್ರು, ನಾನೇ ಫಸ್ಟು. ನನಗೇನಂದರೆ ಅಮ್ಮ ಈ ಮನೇಲಿ ಅಯ್ಯೋ ಕಷ್ಟನೆಲ್ಲ ನೋಡ್ಕೊಂಡು ಯಾರು ಲೈಫ್ ಲಾಂಗ್ ಹಾಗೆ ಇರ್ತಾರೆ. ಬಡವಲಾಗಿ ಹುಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಸಾಯೋವರೆಗೂ ಬಡವಲಾಗಿ ಇರೋಕ್ಕಾಗತ್ತೆ? ಹಂಗಾಗಲ್ಲ. ನಾವು ಯಾವಾಗಲೂ ಲೈಫ್ನ ಬೆಟರಾಗಿ ಮಾಡ್ಕೊತಾನೆ ಇರಬೇಕು, ಯಾವುದಾದ್ರೂ ಒಂದು ಟರ್ಮ್ಸಲ್ಲಿ. ಆ್ಯಂಡ್ ಕೆಲವೊಬ್ರಿಗೂ ಒಂದೊಂದು ಥರ ಇರುತ್ತೆ. ಹೀಗೆ ಬದುಕಬೇಕಂತ ಆಸೆ ಇಟ್ಕೊಂಡಿರೋರು ಒಂದೊಂದು ಆಪ್ಷನ್ಸ್ ಇರುತ್ತೆ ಒಬ್ರಿಗೆ. ನಂಗೆ ಈ ಆಪ್ಷನ್ ನಾನು ಚೂಸ್ ಮಾಡಿದ್ದೀನಿ. ಕೆಲವರು ಕಷ್ಟಪಟ್ಟು ದುಡಿಬೇಕಪ್ಪ, ಎಷ್ಟು ಅಂತ ಕಷ್ಟಪಟ್ಟು ದುಡಿದು ನಾವು ಯಾವಾಗ ಸೆಟಲ್ ಆಗೋಕ್ಕಾಗತ್ತೆ ಅಲ್ವಾ? ಆ ಥರ ನಾನು ಮೋನಿಕಾ ಆಗಿ ಮಾತಾಡ್ತಾ ಇದ್ದೀನಿ. ಕೆಲವ್ರು ಕಷ್ಟಪಟ್ಟು ದುಡಿಯೋಣ, ಶ್ರೀಮಂತರಾಗೋಣ, ಅದೆಲ್ಲ ಅಪ್ಪ ಅಂದಿರೋ ತಾತಂದ್ರು ಮಾಡಿದರೆ ಓಕೆ ಆಯಿತಾ. ಶ್ರೀಮಂತರಾಗೋದೆಲ್ಲ ಆ ಟೈಮ್ ಮಾಡಿಟ್ಟೋಗಿರೋರಷ್ಟೇ ಇವಾಗಿನ ಶ್ರೀಮಂತರು. ಆ ಮಕ್ಕಳು ಉಳಿಸ್ಕೊತ ಇದ್ದಾರೆ. ಮಕ್ಕಳು ಕಳೆದ್ಬಿಟ್ಟಿದ್ರೆ ಅವರು ಶ್ರೀಮಂತರಾಗಿರ್ತಿರ್ಲಿಲ್ಲ. ಅವರೇ ಅದೇ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಬಂದುಬಿಟ್ಟಿರೋರು. ಕಷ್ಟಪಟ್ಟು ಕೆಲಸ ಮಾಡೋಣ ಓಕೆ, ಬಟ್ ನಂದು ಈ ಶಾರ್ಟ್ಕಟ್ಟು, ನಿಮ್ಮದು ಬೇರೆ ಥರ ಶಾರ್ಟ್ಕಟ್. ಅದಕ್ಕೆ ಯಾವುದು ರಾಂಗ್ ಅಲ್ಲ ಅಂತ ನನಗನ್ಸುತ್ತೆ. ಸಾಕಷ್ಟು ಜನರಿಗೆ ಒಂದು ಕ್ಯೂರಿಯಾಸಿಟಿ ಏನಂತಂದರೆ, ಈಗ ಪಿಂಕಿ ಮೂಲಕ ಮನೆ ಮಾತಾಗಿದ್ದೀರ ನೀವು. ಸೊ ಪಿಂಕಿ ಅವರು ಯಾವ ಊರವರು, ಎಲ್ಲಿಯವರು, ಏನು ಮಾಡ್ಕೊಂಡಿರೋದು ಪರ್ಸ್ನಲ್ ಲೈಫಲ್ಲಿ, ಎಜುಕೇಷನ್ ಏನು ಮಾಡಿದ್ದಾರೆ ಅಂತ? ಗೊತ್ತಿಲ್ಲ, ಎಷ್ಟೊಂದು ನನಗೆ ಗೊತ್ತಿಲ್ಲ ಅನ್ಸುತ್ತೆ. ಐಮ್ ಆ್ಯಕ್ಚುಲಿ ಮ್ಯಾರಿಡ್. ಐ ಮ್ಯಾರಿಡ್. ಬ್ರೇಕಿಂಗ್ ನ್ಯೂಸ್ ಬರ್ಕೊಳ್ಳಿ ನೋಡಿ, ಆಲ್ರೆಡಿ ಮದುವೆ ಆಗಿದೆ. ಆದರೂ ಕೂಡ ಅಣ್ಣಯ್ಯ ಸೀರಿಯಲ್ನಲ್ಲಿ ಸೀನಾ ಅವರಿಂದ ಬಿದ್ದಿದ್ದಾರೆ, ಪಿಂಕಿಯಾಗಿ, ನಾಟ್ ಸಹನಾಗಿ ಅಲ್ಲ. ನಾನು ಆ್ಯಕ್ಚುಲಿ ಮ್ಯಾರಿಡು. ನಾನು ಹುಟ್ಟೂರು ನಾಗಮಂಗ್ಲ, ನಾನು ಮದುವೆ ಆಗಿರೋದು ನಾಗಮಂಗ್ಲಕ್ಕೆ, ಮಂಡ್ಯ ಹತ್ತಿರ ನಾಗಮಂಗ್ಲ. ಸೊ ಅಷ್ಟೇ, ಇದು ಒಂದು ಪ್ಯಾಷನಾಗಿ ನಾನು ಮಾಡ್ತಾಯಿದ್ದೀನಿ ಸದ್ಯಕ್ಕೆ. ನೆಕ್ಸ್ಟು ಪ್ರೊಫೆಷ್ನಲ್ ಲೈಫ್ ಅಂತಲೇ ಬೇರೆ ಏನೋ ಒಂದಷ್ಟು ಐಡಿಯಾಸ್ ಇದೆ. ಅದು ಇನ್ನೊಂದು ಸ್ವಲ್ಪ ದಿನದಲ್ಲಿ ಐ ಆಮ್ ವರ್ಕಿಂಗ್ ಆನ್ ಇಟ್ ಆಲ್ರೆಡಿ. ಸೊ ಇದೊಂದು ಪ್ಯಾಷನ್ ಆಗಿ ಒಂದು ಇಂಟ್ರೆಸ್ಟ್ ಕೊಟ್ಟು ನಾನು ಮೈ ಹೋಲ್ ಆ್ಯಂಡ್ ಸೋಲ್ ಕೊಡ್ತಾಯಿದ್ದೀನಿ. ಇಲ್ಲಿವರೆಗೂ ಇಷ್ಟು ವರ್ಷ, 7ನೇ ವರ್ಷ, ಒಳ್ಳೆ ರೀತಿಲೇ ನನಗೆ ರೀಚ್ ಸಿಕ್ಕಿದೆ. ಒಳ್ಳೆ ಆಡಿಯನ್ಸ್ ಜೊತೆ ಕನೆಕ್ಟ್ ಆಗಿದ್ದೀನಿ. ನಂಗೆ ತುಂಬ ಖುಷಿ ಇದೆ ಈ ಫೀಲ್ಡಲ್ಲಿ ಇರೋದು. ಆ್ಯಂಡ್ ಎಲ್ಲೂ ಯಾವುದೇ ಥರ ತೊಂದರೆ ಆಗಿಲ್ಲ. ನನಗೇನೋ ಕಷ್ಟನಪ್ಪ, ಅಯ್ಯೋ ಇದು ಯಾಕಪ್ಪ ಅಂತಲೂ ಯಾವತ್ತೂ ಅನಿಸಿಲ್ಲ. ಅಂದರೆ ಕೆಲವರು ಇಂಡಸ್ಟ್ರಿಗೆ ಬರಬೇಕಂತ ಆಸೆ ಪಡೋರು ಇರ್ತಾರಲ್ವ, ಏನಪ್ಪ ಹೆಂಗಪ್ಪ ಅಂತ, ಅವ್ರಿಗೆ ಹೇಳ್ತಾ ಇದ್ದೀನಿ. ನಾವು ಹೆಂಗಿರ್ತೀವಿ, ನಾವು ಏನು ಮಾಡ್ತೀವಿ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ. ನನ್ನ ಫ್ಯಾಮಿಲಿ ಸಪೋರ್ಟ್ ತುಂಬ ಇದೆ, ನನ್ನ ಮನೆಯವ್ರ ಸಪೋರ್ಟು, ನನ್ನ ಸಪೋರ್ಟ್. ನನಗೇನಂದರೆ ಸೆಲ್ಫಾಗಿ ನಾನು ಏನಾದರೂ ಮಾಡಬೇಕನ್ನೋ ಆಸೆಯಿಂದ ನಾನು ಇಷ್ಟು ವರ್ಷ ಆದರೂ ಇಲ್ಲೇ ಇದ್ದೀನಿ. ಮದುವೆ ಆಗಿ ಇದು ನನ್ನ 3rd ಪ್ರಾಜೆಕ್ಟ್. ಸೊ ಖುಷಿ ಇದೆ ಅಷ್ಟೇ. ಅಂತೂ ಇಂತೂ ಪಾಪ ಸೀನಾ ಅಂತೂ ಸಿಗಲ್ಲ ಇವರಿಗೆ. ನಾವಾದರೂ ಟ್ರೈ ಮಾಡಬೇಕು ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಕರ್ನಾಟಕದ ಹುಡುಗರಿದ್ರು. ರಿಯಲ್ ಲೈಫಲ್ಲೂ ಅವರ ಆಸೆಗಳಿಗೆಲ್ಲ ತಣ್ಣೀರು ಹರಿಸ್ಬಿಟ್ರಲ್ಲ. ಆ್ಯಕ್ಚುಲಿ ನನಗೂ ಅನಿಸುತ್ತೆ ಒಂದೊಂದ್ಸಲ. ಬಟ್ ಏನು ಮಾಡೋದು ಸರ್, ಲೈಫ್ ಗೋಸ್ ಆನ್, ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಏನಾಗಲ್ಲ, ಇವಾಗಲೂ ಬೇಕಾದ್ರೆ ಮಾತಾಡ್ಬೋದು. ನಿಮ್ಮ ಯಜಮಾನ್ ಏನಲ್ವಾ ಅಂತಾರೆ? ಯಾರು ಅಂತಾರೆ? ತೋರಿಸ್ಬೇಡಿ ಇಂಟರ್ವ್ಯೂ ಅಲ್ಲಿ ಅಂತಾರೆ. ಬಟ್ ಮದುವೆ ಆಗಿದ್ದೀವಿ ಅಂತ ಒಂದು ಬೌಂಡ್ರೀಸ್ ಹಾಕೋಬಾರ್ದಲ್ವಾ? ಕೆಲವ್ರಿಗೆ ಇನ್ಸೆಕ್ಯೂರಿಟಿ ಇರುತ್ತೆ, ನಾವು ಮದುವೆ ಆಗಿದ್ದೀವಪ್ಪ, ನಮ್ಗೆ ಹಿಂಗಿರ್ಬೇಕು, ಹಂಗೆ. ನೋ, ವಿ ಶುಡ್ ಬಿ ಫ್ರೀ. ನಾವು ಆರಾಮಾಗಿ ನಾವು ಕೆಲಸ ಮಾಡ್ತಾ ಇರಬೇಕು. ಯಾವುದೇ ಪ್ರೊಫೆಷನ್ ಆದರೂ ಸರಿ, ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕು. ಅದು ನಮಗೆ ವಾಪಸ್ ಕೊಡುತ್ತೆ ಇನ್ ರಿಟರ್ನ್ ಏನಾದರೂ ಅನ್ನೋದು ನಾನು ಬಿಲೀವ್ ಮಾಡ್ತೀನಿ ಅಷ್ಟೇ. ನಾನು ಈಗ ಸಹನಾ ಅವರ ಬ್ಯೂಟಿ ಸೀಕ್ರೆಟ್ ಏನು ಅಂತ? ಸೀಕ್ರೆಟ್ ಅಂತೇನಿಲ್ಲ, ನನಗೆ ಸೆಲ್ಫ್ ಲವ್ ಜಾಸ್ತಿ ಇದೆ, ಬಟ್ ಸೆಲ್ಫ್ ಕೇರ್ ಮಾಡೋದು ತುಂಬ ಕಮ್ಮಿ. ಈ ನಡುವೆ ಮಾಡ್ತಾಯಿದ್ದೀನಿ. ಒಂದು ಕಷ್ಟ, ನನಗೆ ಮೇಕಪ್ ಹಾಕೋದೇ ಒಂದು ಕಷ್ಟ ನನಗೆ. ಅದು ಹಾಗೆ ಇಂಪ್ಯಾಕ್ಟ್ ಆಗಿಬಿಡುತ್ತೆ ಸ್ಕಿನ್ ಮೇಲೆ. ಆದಷ್ಟು ನಿಮ್ಮ ಬಾಡಿಗೆ ಏನು ಬೇಕೋ ಅದನ್ನು ನೀವು ತೊಗೊಳ್ಳಿ. ಅವ್ರು ಅದನ್ನು ಕುಡೀರಿ, ಇದನ್ನು ಕುಡೀರಿ ಅಂತಾರೆ. ದಟ್ ಈಸ್ ನಾಟ್ ದ ಥಿಂಗ್. ನಿಮ್ಮ ಬಾಡಿಗೆ ಏನು ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ, ನೀರಾಗಿರ್ಬೋದು, ಜ್ಯೂಸ್ ಆಗಿರ್ಬೋದು, ಅಥವಾ ಏನೋ ಒಂದು ಫುಡ್ ಅಷ್ಟೇನೆ ಲೈಟಾಗಿ ಫ್ರೂಟ್ಸ್, ವೆಜಿಟೇಬಲ್ಸ್ ಈ ಥರ ತಿನ್ನಬೇಕು. ನಾವು ಜಂಕ್ ಎಲ್ಲ ಜಾಸ್ತಿ ತಿಂತೀವಿ. ಅದು ಇವಾಗ ರೈಟ್ ನಾವು ನಮಗೇನೋ ಗೊತ್ತಾಗದೇ ಇರ್ಬೋದು, ಫ್ಯೂಚರಲ್ಲಿ ರಿಯಾಕ್ಟ್ ಆಗುತ್ತೆ. ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡ್ಕೊಬೇಕು. ನಮ್ಮ ಹೆಲ್ತನ್ನ ನಾವೇ ನೋಡ್ಕೊಬೇಕು. ಜಿಮ್ ಆಗಿರ್ಬೋದು, ಎಕ್ಸಸೈಸ್ ಆಗಿರ್ಬೋದು, ವಾಕಿಂಗ್, ರನ್ನಿಂಗ್ ಏನೇ ಇರ್ಬೋದು, ನಮ್ಮನ್ನು ನಾವು ನೋಡ್ಕೊಂಡಷ್ಟು ನಾವು ಇನ್ನೂ ಚೆನ್ನಾಗಿರ್ತೀವಿ.
ನಾವೇನು ಅಷ್ಟು ವರ್ಷ ಇಷ್ಟು ವರ್ಷ ಬದುಕ್ತೀವಿ ಅಂತಲ್ಲ, ಇರೋವಷ್ಟು ದಿವಸ ಚೆನ್ನಾಗಿ ಹೆಲ್ದಿಯಾಗಿ ಬದುಕೋಣ ಅಂತ. ಓಕೆ, ಈಗ ವರ್ಕೌಟ್ ಬಗ್ಗೆ ಮಾತಾಡ್ರಿ. ವರ್ಕೌಟ್ ಎಷ್ಟು ಅವರ್ಸ್ ಮಾಡ್ತೀರಾ? ಬಿಫೋರ್ ವರ್ಕೌಟು ಏನು ತಗೋತೀರಾ? ಆಫ್ಟರ್ ವರ್ಕೌಟ್ ಏನು ತಗೊತೀರಾ? ಸರ್ ಆ್ಯಕ್ಚುಲಿ ಇವಾಗ ನನಗೆ ಶೂಟಿಂಗ್ ಸ್ಟಾರ್ಟ್ ಆದಂಗಿಂದ ನಾನು ನೀಟಾಗಿ ಹೋಗೋಕ್ಕಾಗ್ತಾಯಿಲ್ಲ. ಸೊ ಅದನ್ನು ನೀಟಾಗಿ ಪ್ಲ್ಯಾನ್ ಮಾಡ್ಕೋಬೇಕು. ಬಿಕಾಸ್ ಲಾಂಚ್ ಆಗೋವರೆಗೂ ನಮ್ಗೆ ಏನೂ ನಮ್ಮ ಕೈಯಲ್ಲಿರಲ್ಲ. ಬಿಕಾಸ್ ತುಂಬ ಹೆಕ್ಟಿಕ್ ಇತ್ತು ಸ್ಕೆಡ್ಯೂಲು. ಇವಾಗ ಸ್ವಲ್ಪ ರಿಲೀಫ್ ಆಗ್ತಾಯಿದೆ ನನಗೆ. ಲಾಂಚ್ ಆಗ್ತಾಯಿದೆ, ಆ ಟೈಮ್ ಸ್ಲಾಟ್ ಎಲ್ಲ ಗೊತ್ತಾದಮೇಲೆ ನಮಗೊಂದು ಐಡಿಯಾ ಬರುತ್ತೆ, ಯಾವಾಗಪ್ಪ ಏನು ಕತೆನಪ್ಪ ಅಂತ ಅಂದ್ಬಿಟ್ಟು ನೀಟಾಗಿ ಪ್ಲ್ಯಾನ್ ಮಾಡ್ಕೊಳ್ಬೇಕು. ಇವಾಗ ಅದಕ್ಕೆ ಮುಂಚೆ ನಾನು ಮಾಡ್ಕೊತಿದ್ದು 1.5 hour ವರ್ಕೌಟ್ ಮಾಡ್ತಾಯಿದ್ದೆ ನಾನು ಎವ್ರಿ ಡೇ. ಬಿಫೋರ್ ವರ್ಕೌಟ್ ಬನಾನಾ ತಿಂತಾಯಿದ್ದೆ, ಒಂದಷ್ಟು ಡ್ರೈ ಫ್ರೂಟ್ಸ್ ತಿಂತಾಯಿದ್ದೆ ಅಷ್ಟೇ. ಆಫ್ಟರ್ ವರ್ಕೌಟ್ ನಾನು ಮನೇಲಿ ಅನ್ನ ಅದೆಲ್ಲ ಏನು ತಿಂತಾ ಇರಲಿಲ್ಲ, ಬಿಕಾಸ್ ಅದು ಮಾರ್ನಿಂಗ್ ಒಳ್ಳೇದಲ್ಲ ಅಂತ. ಸೊ ಅದನ್ನು ಮಧ್ಯಾಹ್ನಕ್ಕೆ ಇಟ್ಕೊತಾ ಇದ್ದೆ. ಅದು ಬಿಟ್ಟರೆ ಜಾಸ್ತಿ ಜ್ಯೂಸು ಅಂದರೆ ಶುಗರ್ಲೆಸ್, ಕಾಫಿನೂ ಅಷ್ಟೇ, ಎಲ್ಲನೂ ಶುಗರ್ಲೆಸ್ ತೊಗೋಬೋದು. ಫ್ರೂಟ್ಸಲ್ಲೂ ಶುಗರ್ ಇರುತ್ತೆ, ಬಟ್ ನಾನು ನ್ಯಾಚುರಲ್ ಶುಗರ್ ದಟ್ ಇಸ್ ಫೈನ್ ಅನಿಸುತ್ತೆ ನನ್ನ ಪ್ರಕಾರ. ಅದು ಬಿಟ್ಟರೆ ಅಷ್ಟೇ ಸರ್, ಎವ್ರಿ ಡೇ ಟೆಂಡರ್ ಕೋಕೋನಟ್. ಈಗ ಗಂಟೆಗಟ್ಟಲೆ ಮೇಕಪ್ ಮಾಡಿರ್ತಾರೆ, ಇಂಡೋರ್ ಔಟ್ಡೋರ್ ಶೂಟ್ಸ್ ಎಲ್ಲ ಇರುತ್ತೆ. ಸೊ ಒಂದೊಂದು ಸಲ 24 hours ಎಕ್ಟಿಕ್ ಶೂಟ್ ಅಂತ ಹೇಳಿದ್ರಿ. ಈಗ ಟೈಟಲ್ ಕಾರ್ಡ್ ಬಂದಮೇಲೆ ಅಂತಂದ್ರು ಅನೌನ್ಸ್ಮೆಂಟ್ಗಿಂತ ಮೊದಲೇ ಶೂಟ್ ಎಲ್ಲ ಮಾಡ್ಕೊಂಡಿರಬೇಕಾಗುತ್ತೆ. ಸೊ ಮೇಕಪ್ ಹಾಕೋದ್ರಿಂದ ಕೆಮಿಕಲ್ಸ್ ಎಲ್ಲ ನಮ್ಮ ಸ್ಕಿನ್ ಮೇಲೆ 24 hours ಹಂಗೇ ಇದಾಗ್ತಾ ಇರುತ್ತೆ. ಸೊ ಮೇಕಪ್ ರಿಮೂವ್ ಮಾಡಿದ್ಮೇಲೆ ಏನೆಲ್ಲ ಸ್ಕಿನ್ ಕೇರ್ ಫಾಲೋ ಅಪ್ ಮಾಡ್ತಿರ್ತೀರ ನೀವು? ಸದ್ಯಕ್ಕೆ ನಾನು ಇವಾಗ ಇಲ್ಲಿವರೆಗೂ 24 hours ಶೂಟ್ ಮಾಡಿಲ್ಲ ಸರ್, ಟು ಬಿ ಹಾನೆಸ್ಟ್. ಬೆಳಗ್ಗೆ ಹೋದರೆ ಸಂಜೆ ನೈಟ್ವರೆಗೂ ಆಗುತ್ತೆ. ಆಲ್ಮೋಸ್ಟ್ ಒಂದು 13 to 16 hours ವಿತ್ ಮೇಕಪ್ ಇದ್ದಿದ್ದಂತೂ ಪಕ್ಕ. ಸೊ ಅವಾಗ ಏನಾಗುತ್ತೆ, ನನಗೆ ಯೂಶ್ವಲಿ ಏನಾಗುತ್ತೆ, ನನ್ನದೇ ಮೇಕಪ್ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರು ನನ್ನ ಫೇಸಿಗೆ ಅದು ಸಸ್ಟೇನ್ ಆಗಲ್ಲ, ಅದು ಮೇಕಪ್ ತೊಗೊಳ್ಳಲ್ಲ. ಸೊ ಹಾಗಾಗಿ ನಾನು ಏನು ಮಾಡಿದೆ, ನನಗೆ ಒಂದು ಡರ್ಮ್ಯಾಟ್ ಇದ್ದಾರೆ, ಪರ್ಸ್ನಲ್ ಡರ್ಮ್ಯಾಟ್. ಅವನ್ನ ಯಾವಾಗಲೂ ಕನ್ಸಲ್ಟ್ ಮಾಡ್ತಾ ಇರ್ತೀನಿ. ನಾನು ದುಡ್ದಿದ್ದೆಲ್ಲ ಅರ್ಧ ಡರ್ಮ್ಯಾಟಿಗೆ ಹಾಕೋ ಥರ ಪರಿಸ್ಥಿತಿ ಬಂದಿದೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ನಾವು ಚೆನ್ನಾಗಿ ಕಾಣಿಸ್ಕೋಬೇಕು, ಏನೋ ಒಂದು ಆಗಬೇಕಂದ್ರೆ ಒಂದನ್ನು ಕಳ್ಕೊಳ್ತಾನೆ ಇರಬೇಕು. ಸೊ ಅವರೊಂದಷ್ಟು ಆಯಿಂಟ್ಮೆಂಟ್ಸು, ಒಂದಷ್ಟು ಕ್ರೀಮ್ಸ್ ಅಂತೆಲ್ಲ ಸಜೆಸ್ಟ್ ಮಾಡಿದ್ದೇನೆ, ಅದನ್ನು ಯೂಸ್ ಮಾಡ್ತೀನಿ ಸರ್. ನೀಟಾಗಿ ಮೇಕಪ್ ರಿಮೂವ್ ಮಾಡಬೇಕು. ಇವತ್ತಿಗೂ ನಾನು ಆಯಿಲಲ್ಲೇ ರಿಮೂವ್ ಮಾಡೋದು. ಅದು ಮಿಸೆಲರ್ ವಾಟರ್ ಅದೆಲ್ಲ ಹೇಳ್ತಾರೆ, ನಂಗೆ ಅದೇನು ಅಷ್ಟು ಬೆನಿಫಿಷಿಯಲ್ ಅಂತ ಅನಿಸಿಲ್ಲ. ಆಯಿಲಲ್ಲೇ ನೀಟಾಗಿ ರಿಮೂವ್ ಮಾಡಿ ನೀಟಾಗಿ ಡಬಲ್ ಕ್ಲೆನ್ಸ್ ಮಾಡಿದ್ರೆ ಥಿಂಗ್ಸ್ ವಿಲ್ ಬಿ ಫೈನ್. ಈಗ ನೀವು ಹೇಳಿದ್ರಿ ಲೈಕ್ ಏನಂತಂದರೆ ಮೇಕಪ್ ಎಲ್ಲ ಹಾಕೊಂಡ್ಮೇಲೆ ಈ ಥರ ಡರ್ಮಟ್ ಎಲ್ಲ ಇದು ಮಾಡಿದ್ರಿ ಅಂತ. ಅದು ಬಿಟ್ಟು ಮನೆಯಲ್ಲಿ ಹೋಮ್ ರೆಮಿಡೀಸ್ ಏನಾದ್ರು ಟ್ರೈ ಮಾಡ್ತಿರ್ತಾರೆ, ಅಮ್ಮ ಹೇಳ್ಕೊಟ್ಟಿರೋದು ಅದು? ಅದೆಲ್ಲ ನಾನೇನು ಮಾಡಲ್ಲ ಸರ್, ಬಿಕಾಸ್ ಇದನ್ನಾದರೆ ನಾವು ಫಾಲೋ ಮಾಡ್ತಾ ಇರ್ತೀವಿ. ಹೋಮ್ ರೆಮಿಡೀಸ್ ಆದರೆ ನಾವು ಮನೇಲಿ ಇರಬೇಕು, ಆರಾಮಾಗಿರಬೇಕು, ಅದೆಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನ್ಯಾಚುರಲ್ ಇರ್ಬೋದು, ಬಟ್ ನನಗೆ ಅಷ್ಟು ಟೈಮು ಅಥವಾ ಅಷ್ಟೊಂದು ಎನರ್ಜಿ ನನಗೆ ಅಷ್ಟಿಲ್ಲ. ಕೆಲವ್ರು ಅವರೇ ಮಾಡ್ಕೊಳ್ಳೋದು, ಕುಡಿಯೋದಿರ್ಬೋದು, ಫೇಸ್ಗೆ ಇಂಟೇಕ್ ಅಥವಾ ಎಕ್ಸ್ಟರ್ನಲ್ ಎಲ್ಲನೂ ಮಾಡ್ತಾರೆ. ನನಗೆ ಅಷ್ಟು ಟೈಮ್ ಇಲ್ಲ, ಅಂದರೆ ಅಷ್ಟು ಎನರ್ಜಿ ಇಲ್ಲ. ನನಗೆ ಯಾರು ಮಾಡಿಕೊಟ್ರೆ ಕುಡಿಯೋದು ತಿನ್ನೋದು ಮಾಡ್ತೀನಿ. ಅದು ಬಿಟ್ಟರೆ ಆ ಥರ ಅತ್ತೆ ಮನೇಲಿ ಕೇಳೋಕ್ಕಾಗಲ್ವಲ್ಲ ಪಾಪ, ಅಷ್ಟು ಮಾಡ್ತಾ ಇರೋದೇ ಹೆಚ್ಚು ಅವರು. ಸೊ ಹಾಗಾಗಿ ನಾನು ಅದೆಲ್ಲ ಫಾಲೋ ಮಾಡಲ್ಲ, ಏನಿದ್ರು ಆಚೆನೆ. ಸ್ಕಿನ್ ಕೇರ್ ಬಗ್ಗೆ ಅಂತೂ ಹೇಳಿದ್ದಾಯಿತು. ಹೇರ್ ಕೇರ್ ರೂಟೀನ್ ಹೆಂಗಿರುತ್ತೆ ಮೇಡಮ್? ಹೇರ್ ಕೇರ್ ಆ್ಯಕ್ಚುಲಿ ಹೇರ್ ಫಾಲ್ ತುಂಬಾ ಆಗ್ತಾಯಿದೆ, ಬಿಕಾಸ್ ಹೀಟ್ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡ್ತೀವಿ ನಾವು. ಹೇರ್ ಕೇರ್ದು ಅಷ್ಟು ಗಮನ ಕೊಟ್ಟಿಲ್ಲ ಸರ್. ಎವ್ರಿ ಹೇರ್ ವಾಶ್ ಮುಂಚೆ ನಾನು ಆಯಿಲ್ ಅಂತೂ ಅಪ್ಲೈ ಮಾಡ್ತೀನಿ. ಹೇರ್ ಸರಮ್ಸ್ ಯೂಸ್ ಮಾಡ್ತೀನಿ, ಆಯಿಲ್ ಅಪ್ಲೈ ಮಾಡೋಕ್ಕಾಗಿಲ್ಲ ಅಂದ್ರೂ. ಒಂದು ಅಷ್ಟು ಮಾಡಿದ್ದಕ್ಕೆ ಇಷ್ಟು ವರ್ಷಗಳು ಸಸ್ಟೈನ್ ಆಗಿದೆ ನನ್ನ ಹೇರು. ವಿತೌಟ್ ಎಕ್ಸ್ಟೆನ್ಷನ್ ಇವತ್ತು ನಿಂತ್ಕೊಂಡಿದ್ದೀನಿ, ಗೊತ್ತಿಲ್ಲ ನೆಕ್ಸ್ಟ್ ಏನಾಗುತ್ತೆ. ಹೋಪ್ಸೋ ಏನೂ ಆಗಲ್ಲ, ಇನ್ನೊಂದು ಸ್ವಲ್ಪ ಟೇಕ್ ಕೇರ್ ಮಾಡಬೇಕು. ಸೆರಮ್ಸ್ ಯೂಸ್ ಮಾಡಬೇಕು. ಆ್ಯಕ್ಚುಲಿ ಆಯಿಲೂ ಕೆಲವೊಬ್ರಿಗೆ ಆಗಲ್ಲ, ಬಿಕಾಸ್ ಕೆಲವೊಬ್ರಿಗೆ ಡ್ಯಾಂಡ್ರಫ್ ಇರುತ್ತೆ, ಕೆಲವೊಬ್ರಿಗೆ ಒಂದೊಂದು ಥರ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಸೆರಮ್ಸ್ ಆ್ಯಕ್ಚುಲಿ ಬೆಸ್ಟು. ನೀಟಾಗಿ ನಾವು ಹೇರ್ ವಾಶು ಕೂಡ ಮಾಡ್ಬೋದು, ಆರಾಮಾಗಿ ಹೆಲ್ಪ್ ಆಗುತ್ತೆ. ಹೇರ್ ಗ್ರೋತ್ ಕೂಡ ಹೆಲ್ಪ್ ಆಗುತ್ತೆ. ಫೈನಲಿ ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳ್ತೀರಾ ಅಂತ? ಆ್ಯಕ್ಚುಲಿ ಇಷ್ಟು ವರ್ಷ ನನ್ನನ್ನು ಎಷ್ಟೋ ಜನ ಸಪೋರ್ಟ್ ಮಾಡಿದ್ದೀರಾ, ತುಂಬ ಪ್ರೀತಿ ಕೊಟ್ಟಿದ್ದೀರಾ. ಊರ್ವಿ ಆಗಿರ್ಬೋದು, ಅಥವಾ ನಿಮ್ಮ ಆಶಾಲ್ ವರ್ಕ್ ಮಾಡಿದ್ದೀನಿ, ನರಸಿರಾದಲ್ಲಿ ವರ್ಕ್ ಮಾಡಿದ್ದೀನಿ, ಬೃಂದಾವನಲ್ಲಿ ವರ್ಕ್ ಮಾಡಿದ್ದೀನಿ, ಅಣ್ಣಯ್ಯಲ್ಲಿ ವರ್ಕ್ ಮಾಡ್ತಿದ್ದೀನಿ, ಇವಾಗ ಮೋನಿಕಾ ಆಗಿ ಗೌರಿ ಕಲ್ಯಾಣದಲ್ಲಿ ಬರ್ತಾಯಿದ್ದೀನಿ. ಇಷ್ಟು ವರ್ಷ ಏನು ಪ್ರೀತಿ ಕೊಟ್ಟರೆ ಅದಕ್ಕಿಂತ ಜಾಸ್ತಿ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಆ್ಯಂಡ್ ಐ ಆಮ್ ಶ್ಯೂರ್ ನಿಮ್ಗೆ ಯಾರಿಗೂ ಡಿಸಪಾಯಿಂಟ್ ಮಾಡಲ್ಲ ಇಡೀ ಗೌರಿ ಕಲ್ಯಾಣ ತಂಡ. ಹೀಗೆ ನಿಮ್ಮ ಪ್ರೀತಿ, ಆಶೀರ್ವಾದ, ಸಪೋರ್ಟ್ ನಮ್ಮ ಮೇಲಿರಲಿ. ಥ್ಯಾಂಕ್ ಯು ಆಲ್ ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಒಂದೊಳ್ಳೆ ಪ್ರಾಜೆಕ್ಟ್ ಮೂಲಕ ಮತ್ತೊಮ್ಮೆ ನಿಮ್ಮ ಅಭಿಮಾನಿಗಳ ಮುಂದೆ ಬರ್ತಾ ಇದ್ರೆ ಒಳ್ಳೆಯದಾಗಲಿ, ಮತ್ತಷ್ಟು ಅವಕಾಶಗಳು ನಿಮ್ಮದಾಗಲಿ. ಆ್ಯಂಡ್ ಹಾಗೆಯೇ ಬೆಳ್ಳಿ ಪರದೆಯಲ್ಲಿ ಯಾವತ್ತೂ ಆ್ಯಕ್ಟ್ ಮಾಡಬೇಕು ಅಂತ ಅನಿಸಿಲ್ವ?
ಆಸೆ ಒಂದು ಮಾಡಿದ್ದೀನಿ ಸರ್, ಅದು ಇನ್ನೂ ವರ್ಕ್ ನಡೀತಾ ಇದೆ. ಹೊಸ ಟೀಮ್ ಅದು. ನನ್ಗೆ ಗೊತ್ತಿಲ್ಲ ಅವ್ರದ್ದು ಯಾವಾಗ ಆಗುತ್ತೆ, ಅವ್ರು ಏನು ಮಾಡ್ತಾರೆ. ಬಿಕಾಸ್ ನಾವು ಯಾರಿಗೂ ಪ್ರೆಷರ್ ಮಾಡೋಕ್ಕಾಗಲ್ಲ ಅವ್ರದ್ದು ಏನು ಕತೆ ನಡೀತಾ ಇರುತ್ತೆ ಅಂತ. ಬಿಕಾಸ್ ಅವ್ರವ್ರದ್ದೇ ಥಿಂಗ್ಸ್ ನಡೀತಾ ಇರುತ್ತೆ. ಅದು ಯಾವಾಗ ರಿಲೀಸ್ ಆಗುತ್ತೆ ಅಂತೂ ನಂಗೆ ಇನ್ನೂ ಐಡಿಯಾ ಇಲ್ಲ. ಶರತ್ ಪದ್ಮನಾಭ್ ಇದ್ದಾರಲ್ಲ, ಅವರು ಹೀರೋ ಆಗಿ ಮಾಡಿದ್ದಾರೆ, ನಾನು ಸೆಕೆಂಡ್ ಲೀಡಾಗಿ ಮಾಡಿದ್ದೀನಿ, ವರ್ಕ್ ಮಾಡಿದ್ದೀನಿ. ನೋಡೋಣ, ದೇವರು ಆಶೀರ್ವಾದ ಇದ್ದರೆ ಅದು ರಿಲೀಸ್ ಆಗುತ್ತೆ. ಆ್ಯಂಡ್ ಇವಾಗ ಆಸೆ ಜಾಸ್ತಿ ಆಗ್ತಾಯಿದೆ ಸಿನಿಮಾಲು ಮಾಡಬೇಕು ಅಂತ. ಆ್ಯಂಡ್ ಒಂದು ಒಳ್ಳೆ ಹೋಮ್ಲಿ ಗರ್ಲ್ ಪಾತ್ರ ಮಾಡಬೇಕನ್ನೋ ಆಸೆ ಇದೆ. ನೋಡೋಣ, ದೇವರು ಆಶೀರ್ವಾದ ಇದ್ದರೆ ಸಿಕ್ಕಿದ್ರೆ 100% ಮಾಡ್ತೀನಿ ಸರ್. ಈಗ ಅವಕಾಶ ಸಿಕ್ಕಿದ್ರೆ ಯಾರ ಜೊತೆ ಸ್ಕ್ರೀನ್ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಸುದೀಪ್ ಸರ್. ಸುದೀಪ್ ಸರ್ ಯಾವತ್ತಿದ್ರೂ ನನಗೆ ಅಂದರೆ ಅವ್ರ ಜೊತೆ ಏನಾದರೂ ಒಂದು ಪಾತ್ರ ಅವ್ರ ಜೊತೆ ನಾನು ಕಾಣಿಸ್ಕೊಂಡೆ ಒಂದು ಸ್ಕ್ರೀನ್ ಮೇಲೆ ಅನ್ನೋದು ತುಂಬ ಆಸೆ ಇದೆ. ನೋಡೋಣ, ಅದು ಒಂದು ಬಕೆಟ್ ಲಿಸ್ಟಲ್ಲಿದೆ ಆಸೆ. ಅದು ಫುಲ್ಫಿಲ್ ಆಗಿದ್ರೆ ನಿಮಗೆ ಫಸ್ಟು ಕಾಲ್ ಮಾಡಿ ಹೇಳ್ತೀನಿ ಸರ್, ಏನಾದರೂ ಬಂದರೆ. ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ಈಡೇರಲಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಟಿ ವಿ ಚಾನಲ್ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಟಾಕಿಂಗ್ ಟು ಮೀ. ಇನ್ನಷ್ಟು ನಾನು ನಿಮಗೆ ಒಳ್ಳೆಯದಾಗಲಿ. ಬೆಸ್ಟ್ ವಿಶಸ್ ಟು ದ ಓಲ್ ಟೀಮ್. ಥ್ಯಾಂಕ್ ಯು ಸರ್. ಇದಾಗಿತ್ತು ಹಲವು ಪ್ರಾಜೆಕ್ಟ್ಗಳ ಮೂಲಕ ಕನ್ನಡ ಕಿರುತೆರೆ ವೀಕ್ಷಕರನ್ನು ಎಂಟರ್ಟೈನ್ ಮಾಡ್ತಾ ಇರುವಂತಹ ಸಹನಾ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.